ಈ ಸೆಷನ್ ಅಲ್ಲಿ ನಾವು ಬಾಬಿನ್ ವೈಂಡಿಂಗ್ ಮತ್ತು ಲೋಡಿಂಗ್ ಬಗ್ಗೆ ಕಲಿಯುತ್ತೇವೆ. ಈ ಸೆಷನ್ನ ಕೊನೆಯಲ್ಲಿ ನೀವು ಹೊಲಿಗೆ ಯಂತ್ರದ ಕೆಳಗಿನ ಭಾಗವನ್ನ ಥ್ರೆಡ್ ಮಾಡುವುದು ಮತ್ತು ಕೆಳಗಿನ ದಾರದಿಂದ ಬಾಬಿನ್ ಅನ್ನು ಸುತ್ತುವ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ನಾವು ಹೊಲಿಗೆ ಯಂತ್ರದ ಕೆಳಗಿನ ಭಾಗವನ್ನ ಥ್ರೆಡ್ ಮಾಡುವುದನ್ನ ನೆನಪಿಸಿಕೊಳ್ಳೋಣ. ಬಾಬಿನ್ ಪೆಟ್ಟಿಗೆಯ ತಾಳದ ಮೇಲೆ ಎಳೆಯುವ ಬಾಬಿನ್ ಕವಚವನ್ನ ತೆಗೆದುಹಾಕಿ, ಪೆಟ್ಟಿಗೆಯಿಂದ ಬಾಬಿನ್ ತೆಗೆದುಹಾಕಿ ಮತ್ತು ದಾರವನ್ನ ಸುತ್ತಿ, ಬಾಬಿನ್ ಅನ್ನ ಮತ್ತೆ ಬಾಬಿನ್ ಪೆಟ್ಟಿಗೆಗೆ ಹಾಕಿ ಮತ್ತು ದಾರವನ್ನ ಕನಿಷ್ಠ 4 ಇಂಚು ಉದ್ದದ ಸಣ್ಣ ಸ್ಲಾಟ್ ಮೂಲಕ ಎಳೆಯಿರಿ. ಶಟಲ್ ಒಳಗೆ ಬಾಬಿನ್ ಕವಚವನ್ನ ಸೇರಿಸಿದಾಗ ಕವಚ ಲಾಕ್ ಆಗಿರುವುದನ್ನ ನೀವು ಕೇಳಿದ್ದೀರಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸೂಜಿಯ ಮೂಲಕ ಬಾಬಿನ್ ದಾರವನ್ನ ಪಡೆಯಲು ಸಮತೋಲನ ಚಕ್ರವನ್ನ ಮುಂದಕ್ಕೆ ರೋಲಿಂಗ್ ಮಾಡುವ ಮೂಲಕ ಈ ಕೆಲಸವನ್ನ ಆರಂಭಿಸಿ. ಮೇಲಿನ ಮತ್ತು ಕೆಳಗಿನ ದಾರವನ್ನ 4 ಇಂಚುಗಳಷ್ಟು ಒಟ್ಟಿಗೆ ಎಳೆಯಿರಿ. ಈಗ ನಾವು ಬಾಬಿನ್ ವಿಂಡರ್ ಮತ್ತು ಬಾಬಿನ್ ಪೆಟ್ಟಿಗೆಯ ಕಾರ್ಯಗಳನ್ನು ರಿವೈಂಡ್ ಮಾಡೋಣ. ಬಾಬಿನ್ ವಿಂಡರ್ ಬಾಬಿನ್ ಮೇಲೆ ದಾರದ ಸುತ್ತನ್ನ ಸುಗಮಗೊಳಿಸುತ್ತದೆ. ಬಾಬಿನ್ ತುಂಬಿದಾಗ ಕೆಲವು ಸ್ವಯಂ ಚಾಲಿತವಾಗಿ ನಿಲ್ಲುವಂತೆ ಮಾಡಲಾಗಿರುತ್ತದೆ. ಬಾಬಿನ್ ಪೆಟ್ಟಿಗೆ ಮೇಲಿನ ದಾರವನ್ನ ಹಿಡಿಯಲು ಆ ಸ್ಥಾನಕ್ಕೆ ಚಲಿಸುತ್ತದೆ. ಸೂಜಿಯನ್ನ ಬಾಬಿನ್ ಚೇಂಬರ್ಗೆ ಇಳಿಸದಂತೆ ಹೊಲಿಗೆ ರೂಪಿಸುತ್ತದೆ. ಬಾಬಿನ್ ಅನ್ನ ತೆಗೆದುಹಾಕುವ ಹಂತಗಳು ಇಲ್ಲಿವೆ. ಶಟಲ್ ಕವರ್ ತೆರೆಯಿರಿ, ಬಾಬಿನ್ ಕೇಸನ್ನ ಎಳೆಯಿರಿ, ಪೆಟ್ಟಿಗೆಯಿಂದ ಬಾಬಿನ್ ತೆಗೆದುಹಾಕಿ. ಥ್ರೆಡ್ ಹೇಗೆ ಮಾಡಬೇಕು ಎಂಬುದನ್ನು ನಾವೀಗ ನೋಡೋಣ. ಮೊದಲು ಸ್ಪೂಲ್ ಪಿನ್ ಹುಡುಕಿ, ದಾರವನ್ನ ಸಡಿಲಗೊಳಿಸಿ, ಸ್ಪೂಲ್ ಪಿನ್ ಮೇಲೆ ಥ್ರೆಡ್ ಸ್ಪೂಲ್ ಇರಿಸಿ. ಥ್ರೆಡ್ ಗೈಡ್ ಮೂಲಕ ನಿಮ್ಮ ದಾರದ ತುದಿಯನ್ನ ಸ್ಲೈಡ್ ಮಾಡಿ, ಯಂತ್ರದ ಟೆನ್ಷನ್ ಡಿಸ್ಕ್ ಪತ್ತೆ ಮಾಡಿ. ಟೆನ್ಷನ್ ಡಿಸ್ಕ್ ಸುತ್ತಲೂ ದಾರವನ್ನು ಒಮ್ಮೆ ಸುತ್ತಿಕೊಳ್ಳಿ. ಬಾಬಿನ್ ಅನ್ನ ಸುತ್ತುವ ಹಂತಗಳು ಇಲ್ಲಿವೆ. ಬಾಬಿನ್ ಅನ್ನ ಥ್ರೆಡ್ ಮಾಡಿ, ಬಾಬಿನ್ ವೈಂಡರ್ ಹುಡುಕಿ, ವೈಂಡರ್ ಮೇಲೆ ಬಾಬಿನ್ ಹಾಕಿ, ಬಾಬಿನ್ ವೈಂಡರ್ ಅನ್ನ ಲಾಕ್ ಮಾಡಿ, ದಾರದ ತುದಿಯನ್ನ ಹಿಡಿದುಕೊಳ್ಳಿ, ಪಾದದ ಪೆಡಲ್ ಮೇಲೆ ಕೆಳಗೆ ತಳ್ಳಿರಿ, ಬಾಬಿನ್ ಅನ್ನ ದಾರದಿಂದ ತುಂಬಿಸಿ, ದಾರವನ್ನ ಕತ್ತರಿಸಿ, ಬಾಬಿನ್ ವೈಂಡರ್ ಅನ್ನ ಮತ್ತೆ ಪ್ರಾರಂಭದ ಸ್ಥಾನಕ್ಕೆ ತಳ್ಳಿರಿ, ವಿಂಡರ್ನಿಂದ ಬಾಬಿನ್ ತೆಗೆದುಹಾಕಿ. ಕೆಲವು ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ನಿಮ್ಮ ತಿಳುವಳಿಕೆಯನ್ನು ಪರೀಕ್ಷಿಸೋಣ. ಇದನ್ನ ಮಾಡಲು ನಿಮಗೆ ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಯಂತ್ರ, ಬಾಬಿನ್ ಕೇಸ್ ಮತ್ತು ದಾರದ ಅಗತ್ಯವಿದೆ. ಕೆಳಗಿನ ದಾರವನ್ನ ಬಾಬಿನ್ಗೆ ಥ್ರೆಡ್ ಮಾಡುವುದು ಮೊದಲ ಕಾರ್ಯವಾಗಿದೆ. ಅದನ್ನ ಬಾಬಿನ್ ಪೆಟ್ಟಿಗೆಗೆ ಸೇರಿಸಿ, ಎಡಗೈ ಕಡೆಗೆ ಬಾಬಿನ್ ಹಿಡಿದುಕೊಳ್ಳಿ. ಇದರಿಂದ ದಾರವು ಬಲಕ್ಕೆ ಸುತ್ತುತ್ತದೆ. ಬಾಬಿನ್ ಪೆಟ್ಟಿಗೆಗೆ ಬಾಬಿನ್ ಸೇರಿಸಿ, ಸ್ಲಾಟ್ ಹಾಗೂ ತೋರಿಸಿರುವ ಟೆನ್ಷನ್ ಸ್ಟ್ರಿಂಗ್ ಕೆಳಗಿನ ಮೂಲಕ ದಾರ ಹಾದು ಹೋಗುವಂತೆ ಮಾಡಿ. ಟೆನ್ಷನ್ ಸ್ಪ್ರಿಂಗ್ನ ಕೊನೆಯಲ್ಲಿ ರಂಧ್ರದ ಮೂಲಕ ದಾರವನ್ನ ಎಳೆಯಿರಿ. ದಾರವನ್ನ ಎಳೆದಾಗ ಬಾಬಿನ್ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ ಎಂಬುದನ್ನು ಪರಿಶೀಲಿಸಿ. ಬಾಬಿನ್ ಪೆಟ್ಟಿಗೆಯಲ್ಲಿರುವ ತಾಳುವನ್ನ ರೋಟರಿ ಹುಕ್ಕಿನಲ್ಲಿ ಹಿಡಿದುಕೊಳ್ಳಿ. ಕೆಳಗಿನ ದಾರವನ್ನ ಬಾಬಿನ್ಗೆ ಸುತ್ತುವುದು ಎರಡನೆಯ ಕಾರ್ಯವಾಗಿದೆ. ಪವರ್ ಸ್ವಿಚ್ ಆನ್ ಮಾಡಿ, ಬಾಬಿನ್ ಅನ್ನ ಬಾಬಿನ್ ವಿಂಡರ್ ಶಾಫ್ಟ್ ಮೇಲೆ ಇರಿಸಿ. ಬಾಬಿನ್ ಪ್ರೆಷರ್ ತೋಳನ್ನ ಹಾದು ಹೋಗುವಷ್ಟು ಕೆಳಗೆ ತಳ್ಳಿರಿ. ಬಾಣದಿಂದ ಸೂಚಿಸಲಾದ ದಿಕ್ಕಿನಲ್ಲಿ ಬಾಬಿನ್ ಸುತ್ತಲೂ ದಾರವನ್ನ ಹಲವಾರು ಬಾರಿ ಸುತ್ತಿ, ಟೆಡಲ್ ಒತ್ತಿರಿ. ಅದರ ಬಳಿಕ ಕೆಳಗಿನ ದಾರ ಸುತ್ತುವುದು ಪ್ರಾರಂಭವಾಗುತ್ತದೆ. ಕೆಳಗಿನ ದಾರ ಸುತ್ತುವ ಕಾರ್ಯ ಪೂರ್ಣಗೊಂಡಿದೆ. ಈಗ ಬಾಬಿನ್ ತೆಗೆದುಹಾಕಿ, ದಾರವನ್ನ ಟ್ರಿಮ್ ಮಾಡಿ, ಸ್ಕ್ರೂ ಸಡಿಲಗೊಳಿಸಿ. ದಾರವನ್ನ ಸಮವಾಗಿ ಕಟ್ಟು ಮಾಡಲು ಆಗದಿದ್ರೆ ಬಾಬಿನ್ ವೈಂಡರ್ ಮಾರ್ಗದರ್ಶಿಯನ್ನ ಎಡಕ್ಕೆ ಅಥವಾ ಬಲಕ್ಕೆ ಸರಿಸಿ. ಕೆಳಭಾಗದಲ್ಲಿ ಹೆಚ್ಚಿನ ದಾರವನ್ನ ಸುತ್ತಲೂ ಸರಿಹೊಂದಿಸುವ ಸ್ಕ್ರೂ ಬಿಗಿ ಮಾಡಿ. ಬಾಬಿನ್ ಮೇಲೆ ದಾರ ಕಟ್ಟು ಮಾಡುವ ಪ್ರಮಾಣವು ಬಾಬಿನ್ ಸಾಮರ್ಥ್ಯದ ಗರಿಷ್ಠ 80% ಇರಬೇಕು. ಈಗ ನಾವು ಬಾಬಿನ್ ವೈಂಡಿಂಗ್ ಮತ್ತು ಲೋಡಿಂಗ್ ಬಗ್ಗೆ ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಹೊಲಿಗೆ ಯಂತ್ರದ ಕೆಳಗಿನ ಭಾಗವನ್ನ ಥ್ರೆಡ್ ಮಾಡುವುದು ಮತ್ತು ಕೆಳಗಿನ ದಾರದಿಂದ ಬಾಬಿನ್ ಅನ್ನ ಸುತ್ತುವ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ.